ಪ್ರಧಾನಮಂತ್ರಿ ಕೃಷಿ ಸಿಂಚಾಯಿ ಯೋಜನೆ WDC 2.0 ಯೋಜನೆಯಡಿ ಅನುಕೂಲವನ್ನು ಪಡೆದ ಕಾಕನೂರು ಮಂಜುನಾಥ್ ಅವರ ಯಶೋಗಾಥೆ. ನಮ್ಮದು ಕಾಕನೂರು ಸರ್, ಚೆನ್ನಗಿರಿ ತಾಲೂಕು, ದಾವಣಗೆರೆ ಡಿಸ್ಟಿಕ್ಕು. ಕಾಕನೂರು ಮಂಜುನಾಥ್ ಅಂತ ಸರ್ ನಮ್ಮದು ಕಾಕನೂರಲ್ಲಿ ಜಮೀನಿದೆ 2 ಎಕರೆ 4 ಗುಂಟೆ. ಇದು ಹಳದೇ ಏರಿಯಲ್ಲ ಸರ್, ಇದು ಹಳ್ಳ ಅಂತ ಹರಿದ್ರಾವತಿ ಅಂತ ನದಿ ಸರ್. ಇದು ಹೆಂಗೆ ಅಂದರೆ ಚೆನ್ನಗಿರಿ ತಾಲೂಕು ಇದರಿಂದ ಜಲಾನಯನ ಇದರಿಂದ ಕಾಮಗಾರಿಯಿಂದ ಮಾಡಿಸಿದ್ದಾರೆ ಸರ್. ಇದರಲ್ಲಿ ಹೆಂಗೆ ಅಂದರೆ ನೀರು ಅವಾಗ ಹರ್ಕೊಂಡು ಹೋಗಿದೆ ಸರ್. ಇದು ಇಲ್ಲಿ ಎದಾಗ ಹೋಗುತ್ತೆ ಅಂದರೆ ಸುಳೆಕೆರೆಯಲ್ಲಿ ಸ್ಟೋರ್ ಆಗೋದು. ಇದು ಹೆಂಗೆ ಅಂದರೆ ಬದುಗಳ ಮೂಲಕ ಅಂದರೆ ಹೊಲಗಳಲ್ಲಿ ಬದುಗಳು ಮಾಡ್ತಾರೆ, ಅದೇ ರೀತಿ ಹಳ್ಳಕ್ಕೆ ಬದುನ ಈ ಟೈಪ್ ಕಟ್ಟಿದ್ದಾರೆ ಸರ್. ಈ ಚೆಕ್ ಡ್ಯಾಮ್ ಅಂತ ಕಟ್ಟಿದ್ದಾರೆ. ಸಣ್ಣ ಚೆಕ್ ಡ್ಯಾಮಿಂದ ಸ್ಟೋರ್ ಆಗುತ್ತೆ ಸರ್ ನೀರು. ಎಷ್ಟು TMC ನನಗೆ ಅನುಭವ ಇಲ್ಲ ಸರ್. ಒಟ್ಟು TMC ಲೆಕ್ಕದಲ್ಲಿ ನಮಗೆ ಅನುಭವ ಇಲ್ಲ. ಒಟ್ಟು ಸ್ಟೋರ್ ಆಗಿ ಬೋರ್ನಲ್ಲಿ ಸೀಪೇಜ್ ಬರುತ್ತೆ ಸರ್. ಹೆಂಗೆ ಅಂತಂದರೆ ಉದಾಹರಣೆ, ಈಗ ಕೇಸಿಂಗ್ ಪೈಪ್ ಇದೆ, ಪ್ಲಾಸ್ಟಿಕ್ ಅಥವಾ ಕಬ್ಬಣ ಆದರೂ ನಮ್ಮಲ್ಲಿ ಹೋಲ್ ಮಾಡಿಸ್ತಾರೆ ಸರ್. ಇದರಿಂದ ಇಲ್ಲಿ ಒಳಗೆ ಮಳಲಿದೆ. ಈ ಮಳಲ್ ಮೂಲಕ ನಮಗೆ ಸೀಪೇಜ್ ಬರುತ್ತೆ ಸರ್. ಇದು ಎಷ್ಟು ಕಿಲೋಮೀಟ್ರ್ಗಳೇ ಸೀಪೇಜ್ ಹೋಗುತ್ತೆ ಅಂತ ಗೊತ್ತಿಲ್ಲ ಸರ್. ಆಲ್ಮೋಸ್ಟ್ ಆಲ್ ಭಾಳ ಈಗ ಹೊನ್ನೆಮರದಹಳ್ಳಿ, ನುಗ್ಗಿಹಳ್ಳಿ, ಬೊಮ್ಮೇನಹಳ್ಳಿ, ಕಾಕನೂರು, ಈ ಕಡೆ ನುಗ್ಗಿಹಳ್ಳಿ, ಈ ಥರ ಹಳ್ಳಿಗಳಲ್ಲಿ ಎಲ್ಲ ಸ್ಟೋರ್ ಆಗಿ ನೀರು ಭೂಮಿಯಲ್ಲಿ ಈ ಮಳಲ್ ಮೂಲಕ ನೀರನ್ನು ಹಿಂಗ್ಕೊಂಡು ಅದು ನಮಗೆ ಸ್ಟೋರ್ ಆಗುತ್ತೆ. ಉದಾಹರಣೆ, ನಾವು ಬೋರ್ ಕೊರಿಸ್ಬೇಕು ಅಂತಂದರೆ, ಒಂದು ಫಾಸ್ಟ್ ಬೋರ್ ಕೊರಿಸ್ಬೇಕು ಅಂತಂದರೆ, ಅಥವಾ ಬೋರ್ ಲಾರಿ ತಂದು ಕೊರಿಸ್ಬೇಕು ಅಂದರೆ ಭಾಳ ಅಮೌಂಟ್ ಖರ್ಚಾಗುತ್ತೆ ಸರ್. 2 ಲಕ್ಷ 3 ಲಕ್ಷ ಆಗೋದು. ಕೇಸಿಂಗು 100 ಅಡಿ ಲೆವೆಲಿಗೆ ಹೋಗುತ್ತೆ ಸರ್ ಇಲ್ಲಿ ಆಲ್ಮೋಸ್ಟ್ ಆಲ್ ನಮ್ಮ ಏರಿಯಾದಲ್ಲಿ. ಆದರೆ ಇಲ್ಲಿ ಮಳಲ್ ಬೋರ್ ಮೂಲಕ ಬೇರೆ 30 ಅಡಿ 40 ಅಡಿಯಲ್ಲಿ 3 ಇಂಚು ಕೇಸಿಂಗ್ ಮೂಲಕ ಒಂದು ಫಾಸ್ಟ್ ಬೋರ್, ಒಂದು ಸೆಂಟ್ರಿಫ್ಯೂಗಲ್ ಮೋಟ್ರ್ ಇಟ್ಟು ಅದನ್ನು ಏರ್ ಮೂಲಕ ಹೊಡಿತಾರೆ ಸರ್ ನಮ್ಮ ಏರಿಯಾದಲ್ಲಿ. ಅದು ಸ್ಟೋರ್ ಆಗಿ ಇದ್ರ ಮೂಲಕ ನಮಗೆ ಒಳ್ಳೆ ನೀರನ್ನು ಕೊಡ್ತದೆ ಸರ್. ಅದು ಒಂದು ಎಕರೆ ಅಂದರೆ ಒಂದು 2 ಇಂಚ್ ಫುಲ್ ಹೊಡೆಯುತ್ತೆ ಸರ್. ಆಲ್ಮೋಸ್ಟ್ ಅಲ್ಲಿ 2-2.5 ಹೊಡೆಯುತ್ತೆ. ಅವು ಇತ್ತು ನಮಗೆ ರೈತರಿಗೆ ಯಾವ ರೀತಿ ಅನುಕೂಲ ಆಗುತ್ತೆ ಅಂದರೆ, ಒಂದು ಇದರಿಂದ ನೀರನ್ನು ಹೊಡ್ಕೋಬೋದು. ಒಂದು ಎರಡನೇದು, ಭೂಮಿಯಲ್ಲಿ ಈಗ ನೀರನ್ನು ಈಗ ಬಂದಿದ್ದಂಥ ಮಣ್ಣನ್ನು ಸಹ ನಾವು ಫಲವತ್ತಾದ ಭೂಮಿಯನ್ನು ಮಣ್ಣನ್ನು ಸಹ ನಾವು ಎತ್ಕೋಬೋದು. ಎರಡನೇದು. ಮೂರನೇದು, ನಮಗೆ ಈ ಸವಕಳಿ ಅನ್ನೋದು ತಪ್ತದೆ ಸರ್. ಭೂಮಿಯಲ್ಲಿ ಬರ್ತಕ್ಕಂಥ ನೀರಿನ ಮೂಲಕ ಬರ್ತಿರ್ತಕ್ಕಂಥದ್ದು ಬದುಗಳ ಮೂಲಕ ಈ ಸವಕಳಿಯನ್ನು ಸಹ ತಪ್ಪಿಸುತ್ತೆ. ಒಟ್ಟು ನಮಗೆ ಮೇನ್ ಬೇಕಾಗಿರ್ತಕ್ಕಂಥದ್ದು ಏನಪ್ಪ ಅಂತಂದರೆ ನೀರು. ವಾಟರ್ ನಿಂತಲೇ ನಮಗೆ ನೀರಿನ ಅವಶ್ಯಕತೆ ಇರೋದ್ರಿಂದ ಪಕ್ಷಿ ಪ್ರಾಣಿಗಳಿಗೂ ಸಹ ನೀರನ್ನು ಕುಡ್ಸೋಕ್ಕೆ ನಮಗೆ ಯೋಗ್ಯತೆ ಆಗುತ್ತೆ. ಒಂದು ಕಡೆಯಿಂದ ಒಂದು ಕಡೆಗೆ ಪಾಸಿಂಗ್ ಹಾಕೂ ಸಹ ನಮಗೆ ಯೋಗ್ಯತೆ ಆಗುತ್ತೆ. ಆದ್ದರಿಂದ ಉತ್ತಮ ರೀತಿಯಲ್ಲಿ ಫಲವತ್ತಾದ ಭೂಮಿನೂ ನಮಗೆ ಕಂಟ್ರೋಲ್ ಮಾಡೋ ಕೆಪಾಸಿಟಿಯೂ ಆಗುತ್ತೆ. ಈಗ ಅದು ಅದನ್ನಾಡಿ ನಾವು ರೈತರು ಸಹ ಖರ್ಚು ಮಾಡ್ತಾರಲ್ಲ, ಅದನ್ನು ತಪ್ಪಿಸೋದಕ್ಕೋಸ್ಕರ ನೀರನ್ನು ಹಿಂಗೋಸ್ಕರ ಇದು ಭಾಳ ಅನುಕೂಲ ಆಗಿದೆ ಸರ್. ಇದು ಒಂದು 20-30 ಕಿಲೋಮೀಟ್ರ್ ಸೀಪೇಜ್ ಸಹ ಎಳೆಯೋ ಕೆಪಾಸಿಟಿ ಇದು ಸಹ ಇದೆ. 40 ಅಡಿ ಲೆವೆಲಿಗೆ ನೀರನ್ನು ಸ್ಟೋರ್ ಮಾಡ್ಕೊಂಡ ಕೆಪಾಸಿಟಿ ಇರೋದ್ರಿಂದ ನೀರು 2 ಇಂಚು 3 ಇಂಚು ಲೆವೆಲಿಗೂ ರೈತರು ಒಂದು ಕಡೆಯಿಂದ ಒಂದು ಕಡೆಗೆ ಇದನ್ನು ಡಂಪಿಂಗ್ ಮಾಡೋ ಕೆಪಾಸಿಟಿನೂ ಇದೆ. ಚೆಕ್ ಡ್ಯಾಂಗೆ ನಿರ್ಮಾಣ ಮಾಡಿದ ಮೇಲೆ 4 ಎಕರೆ 27 ಗುಂಟೆ ಎಕರೆ ಜಮೀನಿನಲ್ಲಿ ತುಂತುರು ನೀರಾವರಿ ಮೂಲಕ ಅತ್ಯುತ್ತಮ ಬೆಳೆಗಳನ್ನು ಬೆಳೆಯುತ್ತೇವೆ ಎಂಬುದು ಈ ರೈತನ ಅಭಿಪ್ರಾಯ. ಒಂದ್ಸರಿ ಅಡಿಕೆ ಗಿಡಕ್ಕೂ ಹೊಡಿಬೋದು. ಆಮೇಲೆ ಈ ಮೆಕ್ಕೆಜೋಳ, ರಾಗಿ ಅಂತಲೂ ಬೆಳಿಬೋದು ಸರ್. ಇಲ್ಲಿ ಇದರಿಂದ ಅನುಕೂಲ ಆಗುತ್ತೆ ಸರ್. ಒಂದು ಸರಿ ಎಲ್ಲರೂ ಮಳೆ ಕೈ ಕೊಡ್ತೋ, ಮಳೆ ಹೋಯ್ತು ಅಂತಂದರೆ ನಾವು ಇದರಿಂದ ಒಂದು ಸರಿ ನೀರು ಹೊಡ್ಕೊಂಡೆ ಅಂತಂದರೆ ಅದು ಫಸಲಿಗೆ ಬಂದಿರ್ತಕ್ಕಂಥದ್ದು ನಮ್ಮ ಕೈಗೆ ಸಿಗೋದ್ರಲ್ಲಿ ಭಾಳ ಉತ್ತಮ ಆಗುತ್ತೆ ಸರ್. ಬೆಳೆನೂ ಸಹ ನಾವು ಬೆಳೆಯೋಕ್ಕೆ ಅನುಕೂಲ ಆಗುತ್ತೆ ಸರ್. ಅದು